ಕಾರ್ಮಿಕ ಇಲಾಖೆಯ 16 ಯೋಜನೆಗಳನ್ನು ನಾಡಿನ ಕಾರ್ಮಿಕ ಬಂಧುಗಳಿಗೆ ತಲುಪಿಸುವ ಹೊಣೆ ಹೊತ್ತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಆ ಪೈಕಿ ಕನಿಷ್ಠ ವೇತನ ಪರಿಷ್ಕರಣೆ, ಕಡ್ಡಾಯ ಉಪಧನ ಕಾಯ್ದೆ, ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಸೇರಿ ಹಲವು ಯೋಜನೆಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕನಿಷ್ಠ ವೇತನ ಕುರಿತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಅಧಿಸೂಚನೆ ಪ್ರಕಟವಾಗಿದೆ. ಇದು ನಾಡಿನ ಶ್ರಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಭರ್ಜರಿ ಕೊಡುಗೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಕನಿಷ್ಠ ವೇತನ ಪರಿಷ್ಕರಣೆಯಿಂದ ನಾಡಿನ ಲಕ್ಷಾಂತರ ಶ್ರಮಯೋಗಿಗಳಿಗೆ ಅನುಕೂಲವಾಗಲಿದೆ. ಇಂಥ ಕ್ರಮ ಜಾರಿ ಆಗುವುದರಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಒತ್ತಾಸೆ ಮತ್ತು ಪರಿಶ್ರಮವೂ ಇದೆ. ಕನಿಷ್ಠ ವೇತನ ಅಧಿಸೂಚನೆಯಲ್ಲಿ ಏನಿದೆ? ಕನಿಷ್ಠ ವೇತನ ಅಧಿಸೂಚನೆಯ ಮುಖ್ಯ ಅಂಶಗಳೆಂದರೆ ಕಾರ್ಮಿಕರ ಕೆಲಸ ಮತ್ತು ಅವರ ಕೌಶಲ್ಯದ ಆಧಾರದ ಮೇಲೆ ವೇತನ ನಿಗದಿ ಮಾಡಲಾಗುತ್ತೆ. ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಎಂಬುದಕ್ಕೂ ಇಲ್ಲಿ ಸ್ಪಷ್ಟನೆ ಇರಲಿದೆ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನವನ್ನ ಹರಿಸಲಾಗುತ್ತೆ. ಬೆಲೆ ಏರಿಕೆ ಸೂಚ್ಯಂಕ, ಹಣದುಬ್ಬರ, ಜೀವನ ನಿರ್ವಹಣೆ ವೆಚ್ಚ, ಕೆಲಸದ ಲಭ್ಯತೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆಯನ್ನ ಮಾಡಲಾಗುತ್ತೆ. ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆ ನೀಡುವುದಷ್ಟೇ ಅಲ್ಲದೆ ಆಕ್ಷೇಪಣೆಗಳಿಗೂ ಇಲ್ಲಿ ಅವಕಾಶವಿದೆ. ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ. ಹೌದು, ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಕ ಕ್ರಮಗಳಲ್ಲಿ ಒಂದು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದೆ. ಎಲ್ಲ ಕಾರ್ಮಿಕರಿಗೂ ಅನುಕೂಲವಾಗಿದೆ. ಹಾಗಾದ್ರೆ ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆಯಿಂದ ಕಾರ್ಮಿಕರಿಗೆ ಆಗೋ ಅನುಕೂಲಗಳಾದ್ರೂ ಏನು? ಹೀಗಿದೆ ವಿವರ. ಕಂಪನಿ ಮುಚ್ಚಿದ್ರೆ, ದಿವಾಳಿಯಾದ್ರೆ ಅಥವಾ ಇತರೆ ತೊಂದರೆಯಲ್ಲಿ ಸಿಕ್ಕಿಕೊಂಡ್ರೆ ಕಾರ್ಮಿಕರ ಉಪಧನ ಸುರಕ್ಷಿತವಾಗಿರಲಿದೆ. ಸಾಕಷ್ಟು ಕಂಪನಿಗಳು, ಸಂಸ್ಥೆಗಳು, ಕಾರ್ಖಾನೆಗಳು, ಉದ್ಯಮಗಳು ನಾನಾ ಕಾರಣದಿಂದ ಮುಚ್ಚಿದ್ರೆ ಅಲ್ಲಿನ ಉದ್ಯೋಗಿಗಳ ಉಪಧನಕ್ಕೆ ಯಾವುದೇ ತೊಂದರೆ ಆಗದು. ಉಪಧನ ನಿಧಿಯಲ್ಲಿ ಭದ್ರತೆ ಇರೋದ್ರಿಂದ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಇಂಥ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿವೆ. ಇದು ಈ ಕಾಯ್ದೆಯಿಂದ ಆಗಿರೋ ಮತ್ತೊಂದು ಪ್ರಮುಖ ಬದಲಾವಣೆ. ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ. ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಕಾರ್ಮಿಕರು ಹೊರಗುತ್ತಿಗೆಯಲ್ಲಿಯೇ ಕೆಲಸ ಮಾಡ್ತಾರೆ. ಇಂಥವರಿಗೆ ಕಾರ್ಮಿಕ ಇಲಾಖೆಯಿಂದ ಇದೀಗ ಒಂದಷ್ಟು ನೆಮ್ಮದಿ ಸಿಕ್ಕಿದೆ. ಈವರೆಗೂ ಹೊರಗುತ್ತಿಗೆ ಕಾರ್ಮಿಕರು ಅನ್ನೋ ಒಂದೇ ಕಾರಣಕ್ಕೆ ಉದ್ಯೋಗದಾತರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ರು. ಇದೀಗ ಆ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ. ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಆಗಿದೆ. ಇದನ್ನು ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿದ್ರಿಂದ ಬೀದರ್ ಮಾದರಿ ಎಂದು ಕರೆಯಲಾಗ್ತಿದೆ. ಸಮಿತಿಯ ಪ್ರಮುಖ ಅಂಶಗಳು. ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆಯಿಂದ 16 ಅನುಕೂಲಗಳಾಗಿವೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇದನ್ನ ವಿಸ್ತರಿಸುವ ಮಹತ್ವಾಕಾಂಕ್ಷೆ ಕಾರ್ಮಿಕ ಇಲಾಖೆಯದ್ದು. ಸದ್ಯ ಮೈಸೂರು, ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿಯೂ ಇದನ್ನ ಅನುಷ್ಠಾನಕ್ಕೆ ತರಲು ಯೋಜನೆಯನ್ನ ರೂಪಿಸಲಾಗಿದೆ. ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ. ಕಾರ್ಮಿಕ ಇಲಾಖೆ ಜಾರಿ ಮಾಡುತ್ತಿರುವ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಇದು ಸಹ ಒಂದು. ಎಷ್ಟೋ ಅಭ್ಯರ್ಥಿಗಳು ಶಿಕ್ಷಣವನ್ನ ಪಡೆದಿರ್ತಾರೆ, ಆದರೆ ಅವರಿಗೆ ಸರಿಯಾದ ಕೆಲಸ ಸಿಗಲ್ಲ. ಕಾರಣ ಅವರಿಗೆ ವಿದ್ಯಾರ್ಹತೆಗೆ ತಕ್ಕದಾದ ಕೌಶಲ ತರಬೇತಿ ಇಲ್ಲದೆ ಇರೋದು. ಇದನ್ನ ಮನಗಂಡ ಕಾರ್ಮಿಕ ಇಲಾಖೆ ಈಗ ಆ ಕೊರತೆಯನ್ನ ನೀಗಿಸಲು ಆನ್ ಜಾಬ್ ಟ್ರೈನಿಂಗ್ ಅವಕಾಶ ನೀಡುತ್ತಾ ಇದೆ. ಏನಿದು ಆನ್ ಜಾಬ್ ಟ್ರೈನಿಂಗ್? ಇಲ್ಲಿದೆ ಮಾಹಿತಿ. ಆನ್ ಜಾಬ್ ಟ್ರೈನಿಂಗ್ ಅಂದ್ರೆ SSLC, PUC, ITI, ಡಿಪ್ಲೊಮಾ, ಇಂಜಿನಿಯರಿಂಗ್ ಓದಿದ ಯುವಕರನ್ನ ಗುರುತಿಸಲಾಗುತ್ತೆ. ಅವರಿಗೆ 2 ಅಥವಾ 3 ವರ್ಷದ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ನೀಡಲಾಗುತ್ತೆ. ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವು ಸಹಿತ ಸಿಗಲಿದೆ. ತರಬೇತಿ ಮುಗಿದ ನಂತರ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನ ಸಹಿತ ನೀಡಲಾಗುತ್ತೆ. ಒಟ್ಟಲ್ಲಿ ಸಚಿವ ಸಂತೋಷ್ ಲಾಡ್ ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ. ಇಡೀ ಕಾರ್ಮಿಕ ಸಮೂಹದ ನಾಯಕನ ಹೊಣೆ ಹೊತ್ತು ಕೊಟ್ಟ ಜವಾಬ್ದಾರಿಯನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ. ಕಾರ್ಮಿಕ ಇಲಾಖೆಯ ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸಲು ಶ್ರಮಿಸುತ್ತಿದ್ದಾರೆ. ಅವರ ಈ ಕೆಲಸ ಇನ್ನೂ ಹೆಚ್ಚೆಚ್ಚು ಜನರನ್ನ ತಲುಪಲಿ ಅನ್ನೋದೇ ನಮ್ಮ ಆಶಯ.